ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಮನೆಯ ಮುಖ್ಯ ದ್ವಾರ ಅನ್ನುವಂಥದ್ದು ಯಾವ ರೀತಿ ಇರಬೇಕಾಗತ್ತೆ, ಈ ವಿಚಾರವಾಗಿ ಇವತ್ತಿನ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಡಿ. ಅದು ಕೂಡ ಬಹಳ ಇಂಪಾರ್ಟೆಂಟ್. ಮನೆ ಒಳಗಡೆ ಚೆನ್ನಾಗಿರುತ್ತೆ, ಬಟ್ ಎಂಟ್ರೆನ್ಸ್ ಆಗಿರ್ಬೋದು, ಮುಖ್ಯ ದ್ವಾರ, ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಂದೇ ಮಾತಲ್ಲಿ ಹೇಳೋದಾದರೆ ಮನೆಗೆ ಬಾಗಿಲೇ ಇರಬಾರ್ದು. ಬಾಗಿಲೇ ಇರಬಾರ್ದು ಅಂದರೆ ನಮಗೆ ಭಯ ಅಲ್ವಾ? ಹೌದು. ವಿಶ್ವಾಸಗಳು ಕಳೆದೋಗಿದೆಯಲ್ಲ, ಪ್ರೀತಿ ಬಾಂಧವ್ಯದಲ್ಲಿ ಬಿರುಕು ಬಂದಿದೆಯಲ್ಲ, ಅದಕ್ಕಾಗಿ ಅದಕ್ಕೆಲ್ಲ ಆಘಾತ ಬಂದಾಗ, ಅದಕ್ಕೆಲ್ಲ ನೋವು ಉಂಟು ಮಾಡಿದಾಗ, ಮನಸ್ತಾಪಗಳು ಅಂತಿದೆಯಲ್ಲ, ಈ ಮನುಷ್ಯ ಕ್ಷುಲ್ಲಕ ಏನು ಉಟ್ಕೊಳ್ತೋ ಆವಾಗಿಂದ ಬಾಗಿಲು ಲಾಕಾದು. ಇವನ್ನ ಅವನು ನಂಬಂಗಿಲ್ಲ, ಇವನು ನಂಬ ಹಾಗಿಲ್ಲ, ಅದಕ್ಕೆ ಲಾಕಾದು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ, ಇನ್ನೂ ಕೂಡ ಮುಂದಕ್ಕೆ ಹೋಗಿ ಕ್ಯಾಮ್ರಾಗಳು ಉಟ್ಕೊಳ್ತು, ನೋಡ್ತಾ ಏನಿರ್ಬೇಕಲ್ಲ ಯಾರು ಬರ್ತಾರೆ ಹೇಗೆ ಅಂತ. ಅಂದರೆ ಎಲ್ಲಿಗೆ ಬಂದಿದ್ದು ನಾವಂತಂದರೆ, ಮನೆ ದೊಡ್ಡದಾಗಿರುತ್ತೆ, ಅಲ್ಲಿ ವಾಸ ಮಾಡೋ ಪ್ರಾಣಿಗಳು ಎರಡೋ ಮೂರೋ ಅಥವಾ 4. ಮೊದಲು ಮನೆ ಚಿಕ್ಕದಿದ್ದರೂ 10 ಜನ ಇರ್ತಾಯಿದ್ರು, ಇವೆಲ್ಲ ಇರ್ತಿತ್ತು. ಅದು ನೀವು ಕೇಳ್ತಾ ಇರೋ ಪಾಯಿಂಟ್ ಏನಂತಂದರೆ, ಬಾಗಿಲು ಎಲ್ಲಿರಬೇಕು ಅಂತ. ಆದರೆ ಬಾಗಿಲು ಎಲ್ಲಿರಬೇಕು ಅಂತಂದರೆ, ಇವರ ರಾಶಿಗನುಗುಣವಾಗಿ. ಈಗ ನಾನು ಹೇಳ್ತೀನಿ, ಮೇಷ ರಾಶಿಯವರೆಗೆ ಪೂರ್ವದ ಬಾಗಿಲು, ಇನ್ನು ವೃಷಭ ರಾಶಿಯವರೆಗೆ ದಕ್ಷಿಣದ ಬಾಗಿಲು, ಮಿಥುನ ರಾಶಿಯವರೆಗೆ ಪಶ್ಚಿಮದ ಬಾಗಿಲು, ಇನ್ನು ಕರ್ಕಾಟಕ ರಾಶಿಯವರೆಗೆ ಉತ್ತರದ ಬಾಗಿಲು, ಸಿಂಹ ರಾಶಿಯವರೆಗೆ ಪೂರ್ವದ ಬಾಗಿಲು. ಹೀಗೆ ರಾಶಿಗಳೆಲ್ಲ ಹೇಳ್ಕೊಂಡು ಹೋದರೆ ಆಯಾಯ ಬಾಗಿಲುಗಳೇ ಬರ್ತಾ ಇರುತ್ತೆ, ಅದಿರುತ್ತವೆ. ಇಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು, ಕುಟುಂಬ ಅನ್ಯೋನ್ಯವಾಗಿ ಇರಬೇಕು ಅಂತಂದರೆ, ಆಹ್ಲಾದವಾಗಿರಬೇಕು ಅಂತಂದರೆ, ವಾಸ ಮಾಡ್ತಕ್ಕಂತಹ ಮನೆ, ಆ ಮನೆಯಲ್ಲಿ ಶುಭ ಸ್ಥಾನವೇನಾದರೂ ಕೆಟ್ಟಿದ್ದರೆ ಶುಭ ಕಾರ್ಯಗಳು ಜರುಗುವುದು ತಡ. ಅಂದರೆ ಮದುವೆ ಮುಂಜಿ ಈ ಥರದ್ದೆಲ್ಲ ಕೂಡ, ಎಷ್ಟು ವರ್ಷ ಆದ್ರೆ ಮಕ್ಕಳು ಮದುವೆನೇ ಆಗ್ತಾ ಇಲ್ಲಪ್ಪ ಅಂತ ಪೇಚಾಡ ಸಿಲ್ಕೊಂಡಿರ್ತಾರಲ್ಲ ಅವರದ್ದು. ಆಮೇಲೆ ಇನ್ನು ಆ ಮನೆಯಲ್ಲಿ ವಿದ್ಯಾಸ್ಥಾನ ಅಂತ ಕೆಟ್ಟಿದ್ರೆ, ಆ ವಿದ್ಯೆಗೆ ಸಂಬಂಧಪಟ್ಟ ಮಕ್ಕಳಿಗೆ ಯಾಕೋ ನಮ್ಮ ಮಕ್ಕಳು ಬುದ್ಧಿವಂತರೇ ಅಲ್ಲಪ್ಪ, ಏನೋ ಅಷ್ಟು ವಿದ್ಯಾವಂತರು ಬುದ್ಧಿವಂತರಲ್ಲ, ಇನ್ನು ಕೆಲ ಮಕ್ಕಳು ಬುದ್ಧಿವಂತರಾಗಿರ್ತಾರೆ, ವಿದ್ಯಾವಂತರಾಗಿಲ್ಲ. ಇವೆಲ್ಲವೂ ಕೂಡ ಎಲ್ಲಿ ಅಂತಂದರೆ, ನಿಮಗೆ ನೀವು ಇಟ್ಕೊಂಡಿರ್ತಕ್ಕಂಥ ಗೇಟ್ ಅಂತ ಏನಿರುತ್ತೋ, ಕಾಂಪೌಂಡ್ ಅಂತ ಏನಿರುತ್ತೋ, ಅದು ಕೂಡ ಉಚ್ಚ ಸ್ಥಾನದ ಬಾಗಿಲಾಗಿರಬೇಕು. ಇನ್ನು ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಮನೆಯ ಮುಖ್ಯ ದ್ವಾರ ಅಂತ ಏನಿದೆಯೋ, ಅದು ಕೂಡ ಸಿಂಹದ್ವಾರ ಅಂತ ಕರೀತಾರೆ ಅದನ್ನು. ಆ ಸಿಂಹದ್ವಾರ ಕೂಡ ಉಚ್ಚ ಸ್ಥಾನದಲ್ಲಿರಬೇಕು. ಎಕ್ಸಾಂಪಲ್ ನಿಮಗೆ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ಇಲ್ಲಿ ಬರ್ತಕ್ಕಂತಹ ಬಾಗಿಲು ಪರಮ ಶ್ರೇಷ್ಠವಾಗಿರತಕ್ಕಂಥದ್ದು. ಬೆಳಗಿನ ಸೂರ್ಯನ ಕಿರಣಗಳು ಮನೆಯೊಳಗೆ ಪ್ರವೇಶ ಮಾಡತಕ್ಕಂತಹದ್ದು ಆಹ್ಲಾದ, ಆನಂದದ, ಗುಡ್ ಹೆಲ್ತ್ ಆ್ಯಂಡ್ ವೆಲ್ತ್, ಪರಿಪೂರ್ಣವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡ್ತಕ್ಕಂತಹದ್ದು, ಪರಿಪೂರ್ಣವಾಗಿ ಸಂಪತ್ತನ್ನು ಕೊಡ್ತಕ್ಕಂತಹದ್ದು. ಇನ್ನು ಆಪತ್ತು ವಿಪತ್ತು ಲಾಕ್ ಮಾಡ್ತಕ್ಕಂತಹ ಬಾಗಿಲು ಮೇಜರಾಗಿ ಅಂತಂದರೆ ಎರಡೂ ಇಡುವಂಥದ್ದು. ಪೂರ್ವದ ಉಚ್ಚಸ್ಥಾನದ ಬಾಗಿಲನ್ನು ಆಯ್ಕೆ ಮಾಡ್ಕೋಬೇಕು, ಉತ್ತರದ ಉಚ್ಚಸ್ಥಾನದ ಬಾಗಿಲನ್ನು ಕೂಡ ಆಯ್ಕೆ ಮಾಡಿಕೊಂಡ್ರೆ ಬಹಳ ವಿಶೇಷವಾಗಿರುತ್ತೆ. ಯಾರಿಗೆ ಹಾಗಿದ್ದು ಕೂಡ ಪರಿಪೂರ್ಣವಾಗಿ ಬಹಳಷ್ಟು ನೋವುಗಳು ಅನುಭವಿಸಿದ್ವಿ ಅಂತಂದರೆ, ನಾನು ಸೈಟ್ ತೊಗೊಂಡಿದ್ದೀನಿ ಗುರುಗಳೇ, ಇನ್ನು ನಾನು ಬಾಯ ಹಾಕಿ ಮಾಡ್ತೀನಿ ಅಂತಂದರೆ ಅವ್ರು ಇದನ್ನು ಅನುಸರಿಸಲಿ, ಅಷ್ಟು ಚೆನ್ನಾಗಿರ್ತಾರೆ. ಖಂಡಿತ ಗುರುಗಳೇ, ಮನೆಯ ಮುಖ್ಯ ದ್ವಾರ ಹೇಗಿರಬೇಕು, ಯಾವ ದಿಕ್ಕಿನಲ್ಲಿ ಇರಬೇಕು ಅನ್ನೋದ್ರ ಕುರಿತಾಗಿ ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.